ಒಂದು ಹುಡುಗಿ ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತೇಳಿ ಹುಡುಗನ ಮನೆ ಕರೆಸ್ಕೊಂಡ್ಬಿಟ್ಟು ಕೈ ಕಾಲು ಕಟ್ಟಾಕಿ ಬಾಯಿ ಕಟ್ಟಾಕಿ ಪೆಟ್ರೋಲ್ ಸುರಿದು ಸುಟ್ಟಾಕ್ತಾಳೆ. ಎಸ್, ನೀವು ಕೇಳ್ತಿರೋದು ನಿಜ, ಯಾವುದೇ ಕಟ್ಕತೆ ಅಲ್ಲ. ಇದು ಬೆಂಗಳೂರಲ್ಲಿ ರಿಯಲ್ ಆಗಿ ನಡೆದಂಥ ಇನ್ಸಿಡೆಂಟ್. ಏಪ್ರಿಲ್ 21, 2026 ಬೆಂಗಳೂರಿನ ಅಂಜನನಗರ. ಅಂದು ಮಧ್ಯಾಹ್ನ ಸುಮಾರು 2 ಗಂಟೆ. ಕಿರಣ್ ಎಂಬಾತ 27 ವರ್ಷದ ಯುವಕ ಒಂದು ಮನೆ ಬಾಗಿಲನ್ನ ತಡ್ತಾನೆ. ಅವನಿಗೆ ಗೊತ್ತಿರಲಿಲ್ಲ ಪ್ರೇಯಸಿ ಯಾಕೆ ಕರೆದ್ಲು ಅಂತ. ಬಾ ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತೇಳಿ ಕರೆದಿರ್ತಾಳೆ. ಇವನು ನಗುತ್ತಾ ಒಳಗಡೆ ಹೋಗ್ತಾನೆ. ಆದರೆ ಪಾಪ ಹುಡುಗನಿಗೇನು ಗೊತ್ತಿತ್ತು, ಇದು ಅವನ ಲಾಸ್ಟ್ ಡೇ ಅಂತ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಮಾತಾಡ್ತಿರೋಂಥ ಸಬ್ಜೆಕ್ಟು ಯಾವುದೇ ಕಟ್ಟುಕತೆ ಅಲ್ಲ, ನಿಜ ಘಟನೆ. ಏಪ್ರಿಲ್ 21, 2026 ಬೆಂಗಳೂರಿನಲ್ಲಿ ನಡೆದ ಒಂದು ಶಾಕಿಂಗ್ ಮರ್ಡರ್ ಕೇಸ್. A 27-year-old Bangalore man's life came to a shocking end when his girlfriend allegedly lured him to her house, then tied him up for a romantic Western-style marriage proposal, and then finally set him ablaze using kerosene. ಅದುವೇ ಕಿರಣ್ ಮತ್ತು ಪ್ರೇಮ ಅವರ ಕತೆ. ಈ ಕತೆ ನಿಮ್ಮನ್ನು ಕೂಡ ಮೂಕ ವಿಸ್ಮಿತರಾಗಿ ಮಾಡುತ್ತೆ. ಗಮನ ಇಟ್ಟು ಕೇಳಿ, ವಿಡಿಯೋ ಕೊನೆವರೆಗೂ ನೋಡಿ, ಸಿಗುವಂಥ ಐಡನ್ ಲೆಸನ್ನ ತಿಳ್ಕೊಳ್ಳಿ. ಕಿರಣ್ ಎಂಬಾತ 27 ವರ್ಷದ ಯುವಕ ಬೆಂಗಳೂರಿನ VI ಅಂದರೆ ವಡಾಫೋನ್ ಐಡಿಯಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಸರಳ ಜೀವನ ಇತ್ತು. ಕಾಮನ್ ಮ್ಯಾನ್ ಆಗಿ ಆತನ ಜೀವನ ಸಾಗಿಸ್ತಾ ಇದ್ದ. ಪ್ರೇಮ ಅನ್ನುವ ಸೇಮ ವಯಸ್ಕರ ಯುವತಿ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಮಾಗಡಿ ರಸ್ತೆಯ ಅಂಜನನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಕುಟುಂಬದ ಜೊತೆಗೆ ವಾಸವಾಗಿರ್ತಾಳೆ. ಸೊ ಇದು ಇವರಿಬ್ಬರ ಹಿನ್ನೆಲೆ. ನೆಕ್ಸ್ಟ್ ಇವರಿಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಪರಿಚಯ ಆಗುತ್ತೆ. ಪರಿಚಯ ಆದಮೇಲೆ ಪ್ರೇಮ ಪ್ರೀತಿ ಪ್ರಣಯ ಎಲ್ಲ ಆದಮೇಲೆ 2-3 ವರ್ಷ ಎಲ್ಲ ಚೆನ್ನಾಗಿರುತ್ತೆ. ನೋಡೋಕ್ಕೆ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಂಡ್ರೂ ಕೂಡ ಒಳಗಡೆ ಆಲ್ರೆಡಿ ಸುಟ್ಟೋಗಿರ್ತದೆ. ಅದು ಬೆಳಕಿಗೆ ಬಂದಿದ್ದು ಈ ಘಟನೆಯಿಂದ. ಮೀಡಿಯಾ ಆ್ಯಂಡ್ ಪೊಲೀಸ್ ವರದಿಗಳ ಪ್ರಕಾರ, ತನಿಖೆಯಲ್ಲಿ ಹೊರಬಿದ್ದ ಸಂಗತಿಗಳ ಪ್ರಕಾರ, ಪ್ರೇಮ ಕಿರಣ್ಣನ್ನು ಮದುವೆ ಆಗಲು ತುಂಬ ಆಸೆ ಪಟ್ಟಿದ್ದಳು. ಆದರೆ ಕಿರಣ್ ಇದಕ್ಕೆ ನಿರಾಕರಿಸ್ತಾನೆ. ಸೊ ಅದಕ್ಕಿಂತ ಹೆಚ್ಚಾಗಿ ಕಿರಣ್ ಏನಂತ ಹೇಳಿದ್ರೆ, ತನ್ನ ಮಾಜಿ ಪ್ರೇಯಸಿಯ ಜೊತೆಗೆ ಇನ್ನೂ ಟಚ್ಚಲ್ಲಿರ್ತಾನೆ. ಸೊ ಇದು ಪ್ರೇಮಳಿಗೆ ತುಂಬ ಸಿಟ್ಟು ಬರೆಸುತ್ತೆ. ನನ್ನ ಮದುವೆಗೆ ನಿರಾಕರಿಸಿದ್ದಾನೆ, ಎಕ್ಸ್ ಜೊತೆ ಟಚ್ಚಲ್ಲಿದ್ದಾನೆ, ಇವರಿಬ್ಬರ ನಡುವೆ ಸಂಬಂಧ ಇದೆ, ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳಿ ಅವಳಿಗೆ ತುಂಬ ಕೋಪ, ಅಸೂಹೆ, ನೋವು ಕೂಡ ತುಂಬಿಕೊಳ್ತಾಳೆ. ಇದೇ ಒಂದು ವಿಚಾರಕ್ಕೆ ಅವಳು ಡಿಪ್ರೆಷನ್ ಕೂಡ ಹೋಗ್ತಾಳೆ. ಆ ನೋವು ಗ್ರ್ಯಾಜುವಲ್ ಆಗಿ ಹಂತವಾಗಿ ದ್ವೇಷ ಆಗಿ ಬದಲಾಗುತ್ತೆ. ಆ ದ್ವೇಷ ಇವತ್ತು ಮರ್ಡರ್ ತನಕ ಬಂದು ನಿಂತಿದೆ. ನೀವು ನೋಡ್ತಾ ಇದ್ದೀರಾ ವರ್ಡ್ ಆಫ್ ಮಾರುತಿ ಯೂಟ್ಯೂಬ್ ಚಾನಲ್. ಇವತ್ತಾರೆಲ್ಲ ಹೊಸದಾಗಿ ಭೇಟಿ ನೀಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಲೆಟ್ಸ್ ಗೋ. ಆ ದಿನ ಏಪ್ರಿಲ್ 21. ಪ್ರೇಮ ಮನೆಯಲ್ಲೇ ಒಂಟಿಯಾಗಿರ್ತಾಳೆ. ಕುಟುಂಬದ ಮಿಕ್ಕಿದ ಸದಸ್ಯರೆಲ್ಲ ಕೆಲಸಕ್ಕೆ ಅಂತೇಳಿ ಆಚೆ ಹೋಗಿರ್ತಾರೆ. ಯಾರು ಇರದೇ ಇರೋ ಕಾರಣ ಕಿರಣ್ ಮತ್ತು ಪ್ರೇಮ ನೆಲಮಂಗಲದ ಹತ್ರ VI ಕನೆಕ್ಷನ್ ಹಾಕೋ ಸಲುವಾಗಿ ಕೆಲಸಕ್ಕೆ ಹೋಗಿರ್ತಾರೆ. ಕೆಲಸ ಬೇಗ ಮುಗಿದಿದ್ದರಿಂದ ಕೆಲಸ ಬೇಗ ಮುಗಿದ ಮೇಲೆ ಪ್ರೇಮ ಅಂತಾಳೆ, ಕೆಲಸ ಮುಗೀತಲ್ಲ ಬಾ ಇಲ್ಲೇ ನಮ್ಮ ಮನೆಗೆ ಹೋಗೋಣ, ಹತ್ತಿರ ಆಗುತ್ತೆ ಅಂತೇಳಿ. ಅವಾಗ ಕಿರಣ್ ಅಂತಾನೆ, ನನಗೆ ಕೆಲಸ ಇದೆ, ನಾನು ಹೋಗಬೇಕು ಅಂತೇಳಿ. ಆದರೂ ಪ್ರೇಮ ಬಿಡೋದಿಲ್ಲ. ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡಿರ್ತಾಳೆ, ಇವತ್ತು ಕರ್ಕೊಂಡು ಹೋಗಲೇಬೇಕು, ಹೆಂಗಾದರೂ ಬಿಡಲ್ಲ ಅಂತೇಳಿ ಮನೇಲಿ ಕರ್ಕೊಂಡು ಹೋಗ್ತಾಳೆ. ಇದನ್ನು ಕಿರಣ್ ಒಪ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾನೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದರೆ, ಅವಳು ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಇವನು ಬಲೆ ಹಾಕಕ್ಕೆ ಏನು ಬೇಕು ಎಲ್ಲ ಇಕ್ವಿಪ್ಮೆಂಟ್ಸ್, ಪೆಟ್ರೋಲ್, ಸೀಮೆಎಣ್ಣೆ, ಕುರ್ಚಿ, ಹಗ್ಗ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಇದು ಅವಳು ಆಲ್ರೆಡಿ ಪ್ರೀ ಪ್ಲ್ಯಾನ್ಡೇ ಮಾಡ್ಕೊಂಡಿರ್ತಾಳೆ. ಇದೆಲ್ಲ ಒಂದು ಸೈಡ್ ಆದರೆ, ಎಲ್ಲರಿಗೂ ಭಯ ಬರೋಂಥ ಸೀನ್ ಏನಂದರೆ, ಮನೆ ಒಳಗಡೆ ಕಿರಣ್ ಬರ್ತಾನೆ. ಕಿರಣ್ ಬಂದಮೇಲೆ ಕೂತ್ಕೊಂಡ್ಬಿಟ್ಟು ಏನು ಸರ್ಪ್ರೈಸ್ ಅಂತ ಕೇಳ್ತಾನೆ. ಅವಾಗ ಪ್ರೇಮ ಹೇಳ್ತಾಳೆ, ನಾನು ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಮಾಡ್ತೀನಿ ಕಣೋ, ಕಣ್ ಕಟ್ಕೋ ಅಂತೇಳಿ. ಕಿರಣ್ ಫಸ್ಟು ನನಗೆ ಕೆಲಸ ಇದೆ ಹೋಗಬೇಕು ಅಂತ ಅಂತಾನೆ. ಆದರೆ ಆಕೆ ಬಿಡಲ್ಲ. ಫೋರ್ಸ್ ಮಾಡಿ ಕನ್ವಿನ್ಸ್ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಸ್ಬಿಟ್ಟು ಕೈ ಕಾಲನ್ನು ಕಟ್ತಾಳೆ. ಸೊ ಅವಾಗ ಕೇಳ್ತಾನೆ, ಇಷ್ಟೊಂದು ಟೈಟಾಗಿ ಏನು ಕಟ್ತಾ ಇದೆಯಾ ಅಂತೇಳಿ. ಅದಕ್ಕೆ ಅವಳು ಹೇಳ್ತಾಳೆ, ಇದು ಪಾರ್ಟ್ ಆಫ್ ದ ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಅಂತೇಳಿ. ಹಾಗಾಗಿ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ನಾನು ಏನು ಮಾಡ್ತೀನಿ ಮಾಡಿಸ್ಕೋಬೇಕು ಅಂತೇಳಿ. ಸೊ ಅವಾಗ ಅವನು ಸುಮ್ಮನೆ ಇರ್ತಾನೆ. ಕೈ ಕಟ್ತಾಳೆ, ಕಾಲು ಕಟ್ತಾಳೆ. ಅದಾದಮೇಲೆ ಬಾಯಿಗೂ ಕೂಡ ಬಟ್ಟೆ ಕಟ್ತಾಳೆ. ಅದಾದಮೇಲೆ ಸ್ವಲ್ಪ ಡೌಟು ಕಿರಣ್ಗೆ ಬರುತ್ತೆ. ಆದರೆ ಸ್ವಲ್ಪ ಹೊತ್ತಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ಎಲ್ಲ ಮುಗಿದೋಗಿತ್ತು. ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ತಂದು ಇಟ್ಟಿರೋಂಥ ಪೆಟ್ರೋಲು ಚಿಟಿಕೆ ಹೊಡೆದ್ರಲ್ಲಿ ಎಲ್ಲ ಮುಗಿಸ್ಬಿಡ್ತಾಳೆ. ಪೆಟ್ರೋಲ್ ಸುರಿತಾಳೆ, ಬೆಂಕಿ ಹಚ್ತಾಳೆ. ಇದೆಲ್ಲದು ನಮಗೆ ತುಂಬ ದಾರುಣ ದೃಶ್ಯ ಅಂತ ಹೇಳ್ಬೋದು. ಇದಕ್ಕಿಂತ ದೊಡ್ಡ ಘೋರವಾದದಂದರೆ, ಇದನ್ನೆಲ್ಲದೂ ಅವಳು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊತಾ ಇರ್ತಾಳೆ. ಅಂದರೆ ಅವಳ ಮೈಂಡ್ಸೆಟ್ಟು, ಅವಳ ಥಿಂಕಿಂಗು ಅಥವಾ ಅವಳ ಒಳಗಡೆ ಅಂತ ಸೈಕಾಲಜಿ ಓಡ್ತಾ ಇತ್ತು. ಅಂದರೆ ನನಗೆ ಸಿಗದೇ ಇರೋಂಥ ಪ್ರೀತಿ ಯಾರಿಗೂ ಸಿಗಬಾರ್ದು ಅನ್ನೋ ಲೆವೆಲ್ಗೆ ಅವಳು ಫುಲ್ ಡಿಪ್ರೆಸ್ ಆಗಿದ್ಲು. ಆಮೇಲೆ ತುಂಬ ವೂಂಡೆಡ್ ಹಾರ್ಟ್ ಆಗಿತ್ತು. ಹಾಗಾಗಿ ಆ ವಿಡಿಯೋ ರೆಕಾರ್ಡ್ ಮಾಡ್ಕೊತಾಳೆ. ಸ್ವಲ್ಪ ಹೊತ್ತಾದಮೇಲೆ ಅವಳು ಆಚೆ ಬರ್ತಾಳೆ. ಪೊಲೀಸರಿಗೆ ಅನುಮಾನ ಬಂದು ಕ್ವಶನ್ ಮಾಡಿದಾಗ ಅವಳು ಹೇಳ್ತಾಳೆ, ಅವ್ನು ಸೂಸೈಡ್ ಮಾಡ್ಕೊಂಡ, ನಾನು ಬಾತ್ರೂಮಲ್ಲಿದ್ದೆ, ಆಚೆ ಬರೋಷ್ಟರಲ್ಲಿ ದಗ ಅಂತ ಉರಿತಾ ಇತ್ತು, ನನಗೆ ಭಯ ಆಗಿಬಿಟ್ಟು ಪ್ಯಾನಿಕ್ ಆಗಿ ಆಚೆ ಬಂದೆ ಅಂತೇಳಿ. ಆದರೆ ಪೊಲೀಸರು ನಂಬಲ್ಲ. CCTV ಫುಟೇಜು, ಫಾರೆನ್ಸಿಕ್ ರಿಪೋರ್ಟು, ಹಾಗೆ ಮೊಬೈಲ್ ಇರೋಂಥ ವಿಡಿಯೋಗಳು ಎಲ್ಲ ಅವಳು ವಿರುದ್ಧವಾಗಿರುತ್ತೆ. ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ತಕ್ಷಣ ಇದಕ್ಕೆ ಸ್ಪಂದಿಸುತ್ತೆ.
ACP ಅಶೋಕ್ ಅವರು ಮತ್ತು ಇನ್ಸ್ಪೆಕ್ಟರ್ ಭಾಸ್ಕರ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿಬಿಟ್ಟು ಬೇಗನೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಯಾವಾಗ ಶುರು ಮಾಡ್ತಾರೋ ಅವಾಗ ಒಂದೊಂದೇ ಲೇಯರ್ ಓಪನ್ ಆಗ್ತಾ ಹೋಗುತ್ತೆ. ನೋಡಲು ಮೊದಲು ಇದು ಸೂಸೈಡ್ ಥರ ಕಾಣಿಸುತ್ತೆ. ಆದರೆ ಫಾರೆನ್ಸಿಕ್ ರಿಪೋರ್ಟು, ಎವಿಡೆನ್ಸು ಎಲ್ಲವೂ ಈಕೆ ಆಪೋಸಿಟ್ ಇದ್ದ ತಕ್ಷಣ ಅವಳನ್ನ ಕಸ್ಟಡಿ ತೊಗೊಂಡ್ಬಿಟ್ಟು ವಿಚಾರಣೆ ಮಾಡ್ತಾರೆ ಪೊಲೀಸರದ್ದು ಅವ್ರದೇ ಆದಂಥ ಸ್ಟೈಲಲ್ಲಿ. ಆವಾಗ ಒಂದೊಂದೇ ಸತ್ಯ ಆಚೆ ಬರುತ್ತೆ. ಆಮೇಲೆ ಪ್ರೇಮನ ಅರೆಸ್ಟ್ ಮಾಡ್ತಾರೆ. ಘಟನೆ ಎಷ್ಟು ಪ್ರೀ ಪ್ಲ್ಯಾಂಡ್ ಆಗಿತ್ತು ಅನ್ನೋದು ಈ ತನಿಖೆ ಮುಂದುವರಿಯುತ್ತೆ. ಈ ಒಂದು ಇನ್ಸಿಡೆಂಟ್ ಎಷ್ಟು ಪ್ರೀ ಪ್ಲ್ಯಾಂಡ್ ಆಗಿತ್ತಂದರೆ, ಈಗ ಒಬ್ಬರು ಮನೆ ಕಟ್ಟಬೇಕಂದ್ರೆ ಬ್ಲೂ ಪ್ರಿಂಟ್ ಹಾಕ್ತಾರೆ, ಹಾಗೆ ಫಿಲಮ್ ಮಾಡಬೇಕಿನ್ನ ಮುಂಚೆ ಕತೆ ಎಲ್ಲ ಬರ್ಕೊಂಡ್ಬಿಟ್ಟು ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡ್ಕೊತಾರಲ್ಲ, ಹಾಗೆ ಕತೆ ಬರ್ಕೊಂಡ್ಬಿಟ್ಟು ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ಬಿಟ್ಟು ಕಾಯ್ತಾ ಇರ್ತಾಳೆ ಡೈರೆಕ್ಷನ್ಗೋಸ್ಕರ. ಹೀರೋ ಬರ್ತಾನೆ, ಅನಾವಶ್ಯಕವಾಗಿ ಪ್ರಾಣ ಕಳ್ಕೊತಾನೆ. ಇಲ್ಲಿಗೆ ಡೈರೆಕ್ಷನ್ ಕತೆ ಮುಗಿಯುತ್ತೆ. ಡೈರೆಕ್ಟರ್ ಆದಂಥ ಪ್ರೇಮ್ ಅವಳು ಈ ಸೀನಲ್ಲಿ ಗೆಲ್ತಾಳೆ. ತನಿಖೆ ಮಾಡುವಾಗ ಇಲ್ಲಿ ಸಿಕ್ಕಂಥ ಸಾಕ್ಷಿಗಳು ಏನಂದರೆ, ಪೊಲೀಸರುಗಳ ವರದಿಗಳ ಪ್ರಕಾರ ಸ್ಟಾರ್ಟಿಂಗಲ್ಲಿ ಇವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅಂತ ಅಂದಾಗ ಪೊಲೀಸರು ಇದನ್ನು ಹೇಗೆ ಮರ್ಡರ್ ಅಂತ ಡಿಸೈಡ್ ಮಾಡೋಕ್ಕೆ ಸಾಕ್ಷಿಗಳು ಹೆಲ್ಪ್ ಮಾಡ್ತವೆ ಅಂದರೆ, ಮೊದಲೇದಾಗಿ ಇವಳು ಫಸ್ಟೇ ಪ್ರಿಪ್ಲೇನ್ ಮಾಡ್ಕೊಂಡ್ಬಿಟ್ಟು ತರಿಸಿಟ್ಟಿರ್ತಾಳೆ ಪೆಟ್ರೋಲು ಮತ್ತು ಸಿಮೆಣ್ಣೆ, ಹಗ್ಗ, ಇವೆಲ್ಲವೂ ಏನಂತ ಹೇಳಿದ್ರೆ ಮೊದಲ ಸಾಕ್ಷಿಗೆ ಹೆಲ್ಪ್ ಆಗುತ್ತೆ, ಇದು ಮರ್ಡರ್ ಆಗಿರ್ಬೋದು ಅಂತೇಳಿ. ಅದಾದಮೇಲೆ ಪ್ರೇಮಳ ಮೊಬೈಲ್ ಚೆಕ್ ಮಾಡಿದಾಗ ರೆಕಾರ್ಡ್ ಆದಂಥ ವಿಡಿಯೋ, ಯಾರೇ ಆಗಲಿ ಆತ್ಮಹತ್ಯೆ ಮಾಡ್ಕೊತಿದ್ದ ಅದನ್ನು ಸ್ಟಾಪ್ ಮಾಡ್ತಾರೆ, ಇಲ್ಲ ಬೈಕ್ಗೆ ಆಚೆ ಹೋಗ್ತಾರೆ. ಸೊ ಇದು ಯಾವುದು ಮಾಡ್ದೇ ಪ್ರೇಮ ವಿಡಿಯೋ ರೆಕಾರ್ಡ್ ಮಾಡಿದಾಳೆ ಅಂದರೆ ಬಲವಾಗಿ ಇಲ್ಲೊಂದು ಸಾಕ್ಷಿ ಅವ್ರಿಗೆ ಸಿಗುತ್ತೆ, ಇದು ಪ್ರೀ ಪ್ಲ್ಯಾಂಡ್ ಮರ್ಡರ್ ಮಾಡಿರ್ಬೋದು ಅಂತೇಳಿ. ಅದಾದಮೇಲೆ CCTV ಕಿರಣ್ ಒಳಗಡೆ ಹೋಗಿರೋಂಥ ಫುಟೇಜ್ ಇದೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಪ್ರೇಮ ಮಾತ್ರ ಆಚೆ ಬರ್ತಾಳೆ, ಕಿರಣ್ ಬರೋದಿಲ್ಲ. ಸೊ ಇದು ಅವರಿಗೆ ಮೂರನೇ ಎವಿಡೆನ್ಸ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಫೋರೆನ್ಸಿಕ್ ರಿಪೋರ್ಟ್ ಪ್ರಕಾರ ಕಿರಣ್ ಕೈಕಾಲು ಕಟ್ಟಿದ್ದು ಸಾಕ್ಷ್ಯವಾಗಿ ಅಲ್ಲಿ ಕಾಣುತ್ತೆ, ಇದು ಮರ್ಡರ್ ಅಂತ ಅವ್ರಿಗೆ ಕನ್ಫರ್ಮ್ ಮಾಡುತ್ತೆ. ಇದಾದಮೇಲೆ ವಿಚಾರಣೆ ಮಾಡಿದಾಗ ಅಸಲಿ ರೀಸನ್ ಏನು ಬರುತ್ತಂದರೆ, ಏನಕ್ಕೆ ನೀನು ಈ ಕೃತ್ಯ ಮಾಡಿದೆ ಅಂತ ಕೇಳಿದಾಗ, ಇಬ್ಬರು ಪ್ರೀತಿ ಮಾಡ್ತಿದ್ವಿ, ಮದುವೆ ಆಗಂತ ಫೋರ್ಸ್ ಮಾಡಿದಾಗ ಮದುವೆ ಆಗಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾನೆ. ಇದಲ್ಲದೆ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆಗೆ ಸಂಬಂಧದಲ್ಲಿ ಇರ್ತಾನೆ, ಅದು ನನಗೆ ಇಷ್ಟ ಆಗಲ್ಲ ಅಂತ ಬಾಯ್ಬಿಡ್ತಾಳೆ. ಯಾಕೆ ಹೀಗಾಯ್ತು ಅಂತಂದರೆ, ಸ್ನೇಹಿತರೆ ಇಲ್ಲಿ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಮೊದಲೇದಾಗಿ ಮದುವೆಗೆ ಒಪ್ಪದ ಕಾರಣ ಕೊಲ್ಲುವುದು, ಇದು ಎಂದಿಗೂ ಕೂಡ ಸಮರ್ಥನೀಯ ಮಾಡ್ಕೊಳಕ್ಕೆ ಆಗಲ್ಲ. ಮದುವೆ ಆಗಲು ಇಬ್ಬರ ಒಪ್ಪಿಗೆ ಬೇಕೇ ಬೇಕು. ಅದಿಲ್ಲದಿದ್ದರೆ ಬೇರೆ ದಾರಿಗಳು ಸಾವಿರಾರು ಇದ್ದಾವೆ, ಅದಕ್ಕೆ ಕೊಲೆನೇ ಅಲ್ಲ ಅಥವಾ ಕಾನೂನು ಕೈ ತಗೊಳ್ಳೋಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಎರಡನೇದಾಗಿ ಪ್ರೇಮ ಆಲ್ರೆಡಿ ಏನಂದರೆ ಮಾನಸಿಕ ಒತ್ತಡದಲ್ಲಿ ಇರ್ತಾರೆ. ಇಷ್ಟೆಲ್ಲ ಆದಮೇಲೆ ಪ್ರೇಮ ಅವ್ರಿಗೆ ಏನಂತ ಹೇಳಿದ್ರೆ ಡಿಪ್ರೆಷನಲ್ಲಿ ಇರ್ತಾಳೆ, ಈ ಕಡೆಗೆ ಮದುವೆಗೆ ಒಪ್ಪೋದಿಲ್ಲ. ಎರಡನೇದು ಕಿರಣ್ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆಗೆ ಸಂಬಂಧದಲ್ಲಿ ಇದ್ದಾಗ ಆಲ್ರೆಡಿ ಅವಳು ಡಿಪ್ರೆಷನ್ಗೆ ಹೋಗಿರ್ತಾಳೆ. ಸೊ ಇದೆಲ್ಲ ಕಾರಣ ಏನಂತ ಹೇಳಿದ್ರೆ ಕೊಲೆ ಮಾಡುವಷ್ಟು ದೊಡ್ಡ ನಿರ್ಧಾರ ಇವಳಿಗೆ ಮಾಡಿಸಿದೆ. ಪ್ರೇಮ ಸಂಬಂಧದಲ್ಲಿ ಬಿರುಕು ಬಂದಿದ್ರೆ ಅಥವಾ ಡಿಫ್ರೆನ್ಸ್ ಇದ್ದರೆ ಅದು ಕೂತ್ಕೊಂಡು ಚರ್ಚೆ ಮಾಡಬೇಕು, ಇಲ್ಲ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಬೇಕು, ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಬೇಕು. ಇದಲ್ಲದೆ ಇದ್ದರೆ ಕೌನ್ಸಿಲರ್ ಇದ್ದಾರೆ, ಕೌನ್ಸಿಲಿಂಗ್ ಆದರೂ ತೊಗೋಬೇಕಾಗಿತ್ತು. ಅಟ್ಲೀಸ್ಟ್ ಅವಳಿಗೆ ಪರಿಹಾರ ಸಿಗ್ತಾ ಇರ್ತಿತ್ತು, ಅವನ ಜೀವನ ಚೆನ್ನಾಗಿರೋದು, ಇವಳ ಜೀವನ ಚೆನ್ನಾಗಿರೋದು. ಪ್ರೇಮ ಆ ರೀತಿ ಮಾಡಲಿಲ್ಲ, ಮಾನಸಿಕ ಒತ್ತಡದಿಂದ ಈ ಒಂದು ನಿರ್ಧಾರ ತೊಗೊಂಡಿದ್ದಾಳೆ. ಬಟ್ ಇಲ್ಲಿ ಸಫರ್ ಆಗ್ತಿರೋದು ಈ ಎರಡು ಕುಟುಂಬಗಳು. ಒಂದು ಕಡೆ ತಾಯಿ ತನ್ನ ಮಗನನ್ನು ಕಳೆದುಕೊಂಡಿದ್ದಾಳೆ ಅನ್ನೋ ಒಂದು ದುಃಖ, ಇನ್ನೊಂದು ಕಡೆ ತಮ್ಮ ಮಗಳು ಕಣ್ಮುಂದೆನೇ ಜೈಲಿಗೆ ಪಾರಾಗ್ತಿರೋಂಥದ್ದು ನೋಡಿಕೊಂಡು ದಿನಾನೂ ಕೊರಗ್ತಾ ಇರೋಂಥ ಪೇರೆಂಟ್ಸ್. ಕಿರಣ್ ಫ್ಯಾಮಿಲಿ ಬಗ್ಗೆ ನೋಡೋದಾದರೆ, ಕಿರಣ್ ಒಬ್ಬ ಮಗ, ಅವ್ರ ಅಣ್ಣ ಬಂದುಬಿಟ್ಟು ಚಿಕ್ಕ ವಯಸ್ಸಲ್ಲೇ ಸಾಯ್ತಾನೆ. ತುಮಕೂರಲ್ಲಿ ಒಬ್ಬ ಸಾಧಾರಣ ಕುಟುಂಬದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಜೀವನ ಮಾಡ್ತಾ ಇದ್ದ. ಆ ತಂದೆ ತಾಯಿ ಇದ್ದದ್ದು ಓಪೆಲ್ಲ ಇಟ್ಕೊಂಡಿದ್ದೆ ಕಿರಣ್ ಮೇಲೆ. ಈಗ ಆ ಮಗನೂ ಕೂಡ ಇಲ್ಲ, ಅವ್ರ ಫ್ಯಾಮಿಲಿಗೆ ಮಕ್ಕಳು ಅನ್ನೋರೇ ಇಲ್ದಂಗಾಯಿತು. ಆ ಕಡೆ ಆ ಫ್ಯಾಮಿಲಿ ತುಂಬ ದುಃಖದಲ್ಲಿದೆ. ಪ್ರೇಮಳ ಕಡೆ ಬಂದರೆ ಕಣ್ಮುಂದೆನೇ ಮಗಳು ಜೈಲಿಗೆ ಹೋಗಿದ್ದು ನೋಡ್ಬಿಟ್ಟು ಈ ಫ್ಯಾಮಿಲಿ ಕೂಡ ದುಃಖದಲ್ಲಿದೆ. ಇವ್ರ ತಪ್ಪು ಇವ್ರು ಸರಿ ಅಥವಾ ಇವ್ರು ಸರಿ ಇವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾವುದೋ ಒಂದು ಡಿಸ್ಟರ್ಬ್ ಆದಾಗ ಅಥವಾ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಎಲ್ಲ ಸಮಸ್ಯೆಗಳಿಗೂ ಸೊಲ್ಯೂಷನ್ ಇದ್ದಾವೆ. ನಮಗೆ ಸಿಕ್ಕಿದ ದಾರಿನೇ ರೈಟ್ ಅಂದ್ಕೊಂಡ್ಬಿಟ್ಟು ಈ ಥರ ಹೆಚ್ಚು ಕಡಿಮೆ ಮಾಡ್ಕೊಂಡಾಗ ಸಫರ್ ನೀವು ಪಡಲ್ಲ, ನಿಮ್ಮನ್ನು ಎತ್ತವರು ಇದಕ್ಕಿಂತ ದೊಡ್ಡ ಸಫರ್ ಪಡ್ತಾ ಇರ್ತಾರೆ. ಯಾವುದೇ ಮಗ ಆಗಲಿ ಮಗಳಾಗಲಿ ಕೆಟ್ಟ ದಾರಿಗೆ ಹೋಗಲಿ ಅಥವಾ ಕೆಟ್ಟವನಾಗಲಿ ಅಂತ ಯಾರೂ ಆಸೆ ಪಡಲ್ಲ. ಸಮಯ ಸಂದರ್ಭಗಳು ಅವ್ರನ್ನ ಆ ರೀತಿ ರೂಪುಗೊಳಿಸುತ್ತೆ. ಇಲ್ಲಿ ನೋಡೋದು ಕಿರಣ್ ಎಷ್ಟು ತಪ್ಪು ಮಾಡಿದಾನೋ ಹಾಗೆ ಕೂಡ ಇವಳು ಕೂಡ ಅದೇ ತಪ್ಪು ಮಾಡಿದಾಳೆ. ಅಟ್ಲೀಸ್ಟ್ ಇವರಿಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರೆ, ಇವರಿಬ್ಬರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಇವರಿಬ್ಬರು ಮದುವೆ ಆಗ್ಬೋದಾಯಿತು. ಇಲ್ಲ ಅಂತ ಹೇಳಿದ್ರೆ ದೂರ ಆಗಿಬಿಟ್ಟು ಇವ್ರ ಜೀವನ ಪ್ರೇಮ ನೋಡ್ಕೋಬೋದಾಗಿತ್ತು, ಕಿರಣ್ ನೋಡ್ಕೋಬೋದಾಗಿತ್ತು. ಅವಾಗ ಎರಡು ಫ್ಯಾಮಿಲಿ ಚೆನ್ನಾಗಿರೋದು, ಇವರಿಬ್ಬರು ಜೀವನ ಚೆನ್ನಾಗಿರೋದು. ಈಗ ಒಂದು ಕ್ಷಣದಲ್ಲಿ ಆಗಿರೋಂಥ ಮಿಸ್ಟೇಕಿಂದ ಎರಡು ಫ್ಯಾಮಿಲಿನೂ ಈಗ ಸಫರ್ ಪಡಬೇಕು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥರ್ಡ್ ಟೈಮ್.